ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮಿದ್ರಿ ಅನ್ಕೋತೀನಿ. ಏನಂದ್ರೆ ಇವತ್ತು ಶ್ರಾವಣ ಶನಿವಾರ ದಿವಸ ಐತಲ್ಲ, ನಂಗೆ ಲಾಸ್ಟ್ ಅದು ಭಾಳ ದಿವಸ ಆಗಿತ್ತು. ಮತ್ತೆ ಕಾರ್ಯಸಿದ್ಧಿಗೆ ಬಂದು ಆ್ಯಂಡ್ ಏನಿದು ದಾರ ಕಟ್ಕೊಂಡು ಇದು ಮತ್ತೆ 16 ದಿವಸದ ವ್ರತ ಮಾಡ್ಬೇಕಂತಿತ್ತು. ಆ್ಯಂಡ್ ಇವಾಗ ಎಲ್ಲರೂ ಕಟ್ಟಿದ್ದೀವಿ, ಗ್ರೂಪಾಗಿ ಬಂದಿದ್ದೀವಿ. ಆ್ಯಂಡ್ ಆಲ್ಸೋ ಇವಾಗ ಕಾರ್ಯಸಿದ್ಧಿಗೆ ಹೋಗಿ ಎಲ್ಲ ಪ್ರದಕ್ಷಿಣೆ ಹಾಕಿ ಆಶೀರ್ವಾದ ತಗೊಂಡು BBDಗೆ ಬಂದಿದ್ದೀವಿ ಇವಾಗ ಚಂದ್ರ ಲೇಔಟಿಗೆ. ಆ್ಯಂಡ್ ಇವಾಗ ಆರ್ಡ್ರ್ ಮಾಡಿದ್ದೀವಿ ಎಲ್ಲ ಒಂದೊಂದು ಐಟಮ್ಸ್. ನೋಡೋಣ, ರಿವ್ಯೂ ಮಾಡ್ತೀವಿ ಹೆಂಗಂತ ತಿಳಿಸಿ. ಏನಂದ್ರೆ ಇವತ್ತು ನಮ್ಮ ಲಾಗಿಗೆ ಹೊಸ ಗೆಸ್ಟ್ ಬಂದಿದ್ದಾರೆ. ಗೆಸ್ಟ್ ಅಂದರೆ ನನ್ನ ಮೊದಲಿನ ಫ್ರೆಂಡು, ಬಟ್ ಆದರೂ ನನ್ನ ಲಾಗಿಗೆ ಅವ್ರಿಗೆ ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ. ಐಶ್ವರ್ಯ ರೈ ಎಷ್ಟು ಬಂದಿದ್ದಾರೆ. ಅವಳು ನಮ್ಮ ಜೋಡಿ ಬಂದು ಕಾರ್ಯಸಿದ್ಧಿಗೆ ದಾರ ಕಟ್ಟಿ ಇದು ಮಾಡಿದ್ದಾಳೆ, ವ್ರತ ಪಾಲಿಸ್ತಾ ಇದ್ದಾಳೆ. ನಾವೆಲ್ಲ ಒಂದೇ ಟೈಮ್ ಮುಗಿಸಿ ಎಲ್ಲ ನಮ್ಮ ಹರಕೆ ಪೂರೈಲಿ ಅಂತ ನಾವು ಎಲ್ಲರದು ಬಗ್ಗೆನೂ ನಾವು ಇದು ಮಾಡೀವಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂತೀವಿ. ಹಾಗೆ ಎಲ್ಲರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ. ಆ್ಯಂಡ್ ಬಾಲ್ಯಮ್ಮ ಇನ್ನೊಂದು, ನಮ್ಮ ಹುಲಿ ಲೇಟಾಗಿ ಎಂಟ್ರಿ ಆಗೈತೆ ನಮ್ಮ ಲಾಗಿಗೆ. ನಮ್ಮ ಹುಲಿ ಲೇಟಾಗಿ ಎಂಟ್ರಿ ಆಯ್ತು ನಾಗೆ. ಅದು ಕಾರ್ಯಸಿದ್ಧಿ ಇದನ್ನ ಅವನು ಕಟ್ಟಿದ್ದೀವಿ. ಆಲ್ಮೋಸ್ಟ್ ಐ ಥಿಂಕ್ ಫಸ್ಟ್ ಟೈಮ್ ಅನ್ಸುತ್ತೆ ನಾವು 6-7 ಜನ ಒಮ್ಮೆ ಕಟ್ಟಿದ್ದೀವಿ. ಇದು ಒಂಥರ ಮಜಾ ಬರುತ್ತೆ. ಆ್ಯಕ್ಚುಲಿ ಬೆಸ್ಟ್ ಅಂದರೆ ಬೆಸ್ಟ್. ಬೆಂಗಳೂರಾಗಿದೆ ಐತಲ್ಲ ನನ್ನದು ಒನ್ ಆಫ್ ದಿ ಫೇವ್ರೆಟ್ ಪ್ಲೇಸ್. ಆ್ಯಕ್ಚುಲಿ ಎಷ್ಟು ಸತಿ ಬಂದರೂ ಬೇಜಾರಾಗಲ್ಲ. ದಿ ಬೆಸ್ಟ್. ಆ್ಯಕ್ಚುಲಿ ನೀವು ಬರೀ ಮಸ್ತ್ ಅಂದರೆ ಮಸ್ತ್. ನಾನು ಲಾಗ್ ಒಳಗಡೆ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ, ನಾನು ಎಡಿಟ್ ಮಾಡಿ ಹಾಕ್ತೀನಿ. ಆ್ಯಕ್ಚುಲಿ ಯು ವಿಲ್ ಸಿ ಆ್ಯಂಡ್ ಯು ಕ್ಯಾನ್ ಕಮ್. ಓಕೆ, ತಿನ್ನೋಕ್ಕೆ ಫಸ್ಟ್ ಒಂದು ತೋರಿಸ್ತೀನಿ ಬರೀ ಮಸಾಲ ಬಟರ್ ಮಸಾಲ ತೊಗೊಂಡಿವಿ. ಆ್ಯಕ್ಚುಲಿ ಭಾರಿ ಟೆಂಪ್ಟೇಟಿಂಗ್ ಆಗಿದೆ ಆ್ಯಂಡ್ ಆಲ್ಸೋ ಕಲರ್ಫುಲ್ ಆಗಿದೆ. ಶೇಂಗಾ ಯಾವುದು ಪುಟಾಣಿ ಚಟ್ನಿ, ಹಸಿ ಖಾರ, ಬಟಾಟೆ ಪಲ್ಯ, ಕೊಬ್ಬರಿ ಚಟ್ನಿ ಎಲ್ಲ ಕಾಂಬೋ ಒಳಗೆ ಬೆಸ್ಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಬೆಸ್ಟ್ ಇದು. ನನಗೆ ಮತ್ತು ಬಟರ್ ಹಾಕಿದ್ದಾರೆ ನೋಡಿ, ಕೈಯಲ್ಲಿ ಯಾವ ರೀತಿ ಇದೆ ಗೊತ್ತಾ? ಇಷ್ಟು ಜೂಮ್. ಓಕೆ, ಚೆನ್ನಾಗಿದೆ ಆ್ಯಕ್ಚುಲಿ. ಬೆಸ್ಟ್ ಆ್ಯಕ್ಚುಲಿ. ಮಾರ್ನಿಂಗ್ ಇಲ್ಲ ಚಂದ್ರ ಲೇಔಟ್ ಹತ್ತಿರ ಇದ್ದಾರೆ, ಬರೀಲಿ. ಓಕೆ, ಇವಾಗ ಇದು ಯಾವುದು? ಬೆಣ್ಣೆ ಮಸಾಲ ಅಂತದ. ಬೆಣ್ಣೆ ಮಸಾಲ ಇದು ಚೆನ್ನಾಗಿದೆ, ಕ್ರಂಚಿ ಆಗಿದೆ. ಚಟ್ನಿ ಚೆನ್ನಾಗಿದೆ. ನಮ್ಮ ಬಟಾಟೆ ಪಲ್ಯ ಐತಿ ಕೊಬ್ಬು. ನಮ್ಮ ಕಡೆ ಎಲ್ಲ ಅರಿಶಿನ ಪುಡಿ ಹಾಕಿ ಹಳದಿ ಮಾಡ್ತಾರೆ, ಕರೆಯೋದು ವೈಟ್ ಮಾಡ್ತಾರೆ ಅಂತ ನಂಗೆ ಭಾರಿ ಇಷ್ಟ. ಖಾಲಿ ದೋಸೆ ಅಂತ ಪ್ರಾಪರ್ ದೋಸೆ ಹೆಂಗೆ ತಿನ್ಬೇಕಂತ ಹೇಳ್ತಾರಪ್ಪ ಬೆಂಗಳೂರಿನ ಬಂದಮೇಲೆ. ಆಯ್ತಾ?